ಎಲ್ಲರಿಗೂ ಶರಣಾರ್ಥಿಗಳು. ನಿಮ್ಮ ರೂಮಿನ ಕತ್ತಲಲ್ಲಿ ಮೊಬೈಲ್ ಸ್ಕ್ರೀನಿನ ನೀಲಿ ಬೆಳಕು, ಸೋಷಿಯಲ್ ಮೀಡಿಯಾದ ನಾಟಕ, ಎದುರಿಗೆ ನಗುತ್ತಾ ಬೆನ್ನ ಹಿಂದೆ ಕಾಮೆಂಟ್ ಮಾಡುವ ಜನ, ಕಡೆಗೆ ಎಲ್ಲರನ್ನೂ ಮೆಚ್ಚಿಸಬೇಕಾದ ಒತ್ತಡ. ತಲೆ ಕೆಟ್ಟು ಹೋಗ್ತಿದೆ ಅಲ್ವಾ? ನಮಗೆ ಮಾತ್ರ ಯಾಕೆ ಈ ಒಂಟಿತನ, ಸುತ್ತಮುತ್ತ ಯಾಕಿಷ್ಟು ಗೊಂದಲ ಅನ್ನೋ ನಿಮ್ಮ ಈ ಒದ್ದಾಟ ನನಗೆ ಅರ್ಥವಾಗ್ತಿದೆ. ನಿಮ್ಮ ಮನಸ್ಸಿನ ಈ ಪ್ರಶ್ನೆಗಳನ್ನು ಬಗೆಹರಿಸಲು 8 ಶತಮಾನಗಳ ಹಿಂದೆಯೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗಜ್ಯೋತಿ ಗುರು ಬಸವಣ್ಣನವರು ಅತ್ಯದ್ಭುತವಾದ ಮೆಸೇಜ್ ಕೊಟ್ಟಿದ್ರು. ಕೇಳಿಸ್ಕೊಳ್ತೀರಾ? ಸಾರ ಸಜ್ಜನರ ಸಂಗವ ಮಾಡು, ದೂರ ದುರ್ಜನರ ಸಂಗ ಬೇಡವಯ್ಯ. ಆವಹವಾದರೇನು ವಿಷವೊಂದೇ, ಅಂತವರ ಸಂಗ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಗ, ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವಾ. ಅದೆಷ್ಟು ಸಿಂಪಲ್ ಮತ್ತು ಅರ್ಥಗರ್ಭಿತ ಅಲ್ವಾ? ನಿಮ್ಮ ಜನರ ಒಡನಾಟವೇ ನಿಮ್ಮ ಆಲೋಚನೆಯನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಕಲ್ಮಶವಿಲ್ಲದ ಪ್ರಾಮಾಣಿಕರಾದ ಒಳ್ಳೆಯವರ ಫ್ರೆಂಡ್ಶಿಪ್ ಮಾಡಿ ಎಂದು ಗುರು ಬಸವಣ್ಣನವರು ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ದುರ್ಜನರನ್ನು, ಈ ಕೆಟ್ಟವರನ್ನು ಕಂಡುಹಿಡಿಯೋದು ಹೇಗೆ? ಅದಕ್ಕೂ ಅವರದ್ದೇ ಉದಾಹರಣೆ. ಹಾವಾದರೇನು ವಿಷವೊಂದೇ. ನಿಮ್ಮ ಸುತ್ತಲಿನ ಕೆಲವರು ನೋಡಲು ಕೂಲ್ ಆಗಿರಬಹುದು, ಆಕರ್ಷಕವಾಗಿರಬಹುದು, ಆದರೆ ಅವರ ಆಂತರ್ಯದಲ್ಲಿ ಸ್ವಾರ್ಥ, ಅಸೂಯೆ ಮತ್ತು ಚಾಡಿ ಹೇಳುವ ಚಾಳಿ ತುಂಬಿದ್ದರೆ ಅವರು ಬಣ್ಣದ ಹಾಲಿನ ಹಾಗೆ. ಹಾವಿನ ಬಣ್ಣ ಯಾವುದಾದರೂ ಆಗಿರಬಹುದು, ಆದರೆ ಒಮ್ಮೆ ಕಚ್ಚಿದ ಮೇಲೆ ವಿಷ ಪ್ರಾಣ ತೆಗೆಯದೆ ಬಿಡಲ್ಲ. ಅಂತೆಯೇ ಎಷ್ಟೇ ಸ್ಟೇಟಸ್ ಹೊಂದಿದ್ದರೂ ಕುಟಿಲ ಮನಸ್ಸಿರುವ ಜನರ ಸಹವಾಸ ನಮಗೆ ಯಾವತ್ತಿಗೂ ಬೇಡ. ವಚನದ ಕೊನೆಯ ಸಾಲಂತೂ ಇಡೀ ಜೀವನಕ್ಕೆ ಪಾಠ. ಅಂತರಂಗ ಶುದ್ಧಿವಿಲ್ಲದವರ ಸಂಗ ಸಿಂಗಿ ಕಾಳಕೂಟ ವಿಷವೋ. ಅಂತರಂಗ ಶುದ್ಧಿಯಿಲ್ಲದವರು ಬಾಯಲ್ಲಿ ಎಷ್ಟೇ ಸಿಹಿಯಾಗಿ ಮಾತನಾಡಿದರೂ ಅವರು ಪ್ರಾಣ ತೆಗೆಯುವ ಸಿಂಗಿ ಮತ್ತು ಕಾಳಕೂಟ ಎಂಬ ಭೀಕರ ವಿಷಕ್ಕೆ ಸಮ. ಹಾವಿನ ವಿಷ ಕೇವಲ ದೇಹಕ್ಕೆ ತೊಂದರೆ ಮಾಡುತ್ತದೆ, ಆದರೆ ಈ ಕಪಟ ಜನರ ಸಹವಾಸ ನಿಮ್ಮ ವ್ಯಕ್ತಿತ್ವ, ಸುಂದರ ಕನಸುಗಳು, ಆತ್ಮಗೌರವ ಹಾಗೂ ನಗುವನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಹೇಳಿ, ಈ ಟಾಕ್ಸಿಕ್ ಎನರ್ಜಿ ನಮಗೇಕೆ ಬೇಕು? ಸೊ ಟೇಕ್ ಅ ಬ್ರೆತ್, ಸ್ವಲ್ಪ ದೀರ್ಘವಾಗಿ ಉಸಿರೆಳೆದುಕೊಳ್ಳಿ. ಇಂದು ಈಗಲೇ ಒಂದು ಕೆಲಸ ಮಾಡಿ. ಯಾರ ಸಹವಾಸ ನಿಮಗೆ ಟೆನ್ಷನ್ ಕೊಡ್ತಿದೆಯೋ, ನಿಮ್ಮ ಸೆಲ್ಫ್ ವರ್ತ್ ಕಡಿಮೆ ಮಾಡುತ್ತಿದೆಯೋ ಅಂಥವರನ್ನೆಲ್ಲ ಮೆಲ್ಲಗೆ ದೂರವಿಡಿ. ಇನ್ಸ್ಟಾಗ್ರಾಮ್ ಜಾಲದಿಂದ ಹೊರಬಂದು ಇತರರ ಫೇಕ್ ಎಕ್ಸ್ಪೆಕ್ಟೇಷನ್ಸ್ಗಳಿಗೆ ಬಲಿಯಾಗುವುದನ್ನು ಬಿಟ್ಟುಬಿಡಿ. ಯಾವ ಮುಖವಾಡವಿಲ್ಲದೆ ನಿಮ್ಮನ್ನು ನೀವಾಗಿಯೇ ಇರಲು ಬಿಡುವವರ ಜೊತೆ ಒಡನಾಡಿ. ಅವರೇ ಗುರು ಬಸವಣ್ಣನವರು ಹೇಳಿದ ನೈಜ ಸಜ್ಜನರು. ಕೆಲವೊಮ್ಮೆ ಅಂಥವರು ಸಿಗದಿದ್ದರೆ ಸ್ವಲ್ಪ ದಿನ ಪ್ರಕೃತಿ, ಇಷ್ಟದ ಪುಸ್ತಕಗಳು ಹಾಗೂ ಸ್ವತಃ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ. ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾದದ್ದು ಎಂಬ ಸತ್ಯ ಆಗ ನಿಮಗೆ ತಿಳಿಯುತ್ತದೆ. ನಿಮ್ಮ ಪೀಸ್ ಆಫ್ ಮೈಂಡ್ ಮತ್ತು ಫ್ಯೂಚರ್ ಇಂದಿನಿಂದ, ಈ ಕ್ಷಣದಿಂದ ಕೇವಲ ನಿಮ್ಮ ಕಂಟ್ರೋಲ್ನಲ್ಲಿದೆ. ಎಂಜಾಯ್ ದಿಸ್ ಬ್ಯೂಟಿಫುಲ್ ಫ್ರೀಡಮ್. ಅದೇ ನಿಮ್ಮ ನೆಮ್ಮದಿ, ಅದೇ ಜಗಜ್ಯೋತಿ ಗುರು ಬಸವಣ್ಣನವರ ಆಶಯ. ಆ ಕೂಡಲ ಸಂಗಮ ದೇವ ಸದಾ ನಿಮ್ಮೊಳದೆ ಒಂದು ಸುಂದರ ಬೆಳಕಾಗಿ ಇದ್ದಾನೆ.